ಸ್ವಂತ ವ್ಯವಹಾರವೆನ್ನುವುದು ಒಂದು ಕನಸು. ಹೊಸ ಅಂಗಡಿ ತೆರೆಯಲು ಬಯಸುವ ಜನರು ತಮ್ಮ ಅಂಗಡಿ ಯಶಸ್ವಿಯಾಗಿ ನಡೆಯಲಿ ಎಂದು ಹಾರೈಸುತ್ತಾರೆ. ಆದರೆ ಎಲ್ಲರ ಆಸೆಯೂ ಈಡೇರುವುದಿಲ್ಲ. ಆರಂಭವಾದ ಕೆಲವೇ ತಿಂಗಳಲ್ಲಿ ಅಂಗಡಿ ಮುಚ್ಚಬೇಕಾದ ಪರಿಸ್ಥಿತಿಯೂ ಬರಬಹುದು. ಜ್ಯೋತಿಷ್ಯದ ಪ್ರಕಾರ ಜನರು ಅಂಗಡಿಯನ್ನು ತೆರೆಯುವ ಮೊದಲು ಶುಭ ಮುಹೂರ್ತಗಳನ್ನು ಪರಿಗಣಿಸಬೇಕು. ಇದರಿಂದ ಕೆಟ್ಟದ್ದೇನೂ ಸಂಭವಿಸುವುದಿಲ್ಲ ಮತ್ತು ಅವರ ವ್ಯವಹಾರವು ಯಶಸ್ವಿಯಾಗಿ ನಡೆಯುತ್ತದೆ. ಅಶುಭ ಮುಹೂರ್ತಗಳು ವ್ಯವಹಾರವನ್ನು ನಷ್ಟದಲ್ಲಿ ಮುನ್ನಡೆಸಬಹುದು. ಶುಭ ಮುಹೂರ್ತಗಳು ಅಂಗಡಿಗೆ ಸಂಬಂಧಿಸಿದ ಧನಾತ್ಮಕ ವಿಷಯಗಳನ್ನು ಒದಗಿಸುತ್ತವೆ, ಆದರೆ ಅಶುಭ ಮುಹೂರ್ತಗಳು ಅನೇಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಆದ್ದರಿಂದ ಜನರು ಶುಭ ಮುಹೂರ್ತದಲ್ಲಿ ಮಾತ್ರ ಹೊಸ ಅಂಗಡಿಯನ್ನು ಪ್ರಾರಂಭಿಸಬೇಕು ಅಥವಾ ಅದಕ್ಕಾಗಿ ಕಾಯಬೇಕು. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಮುಹೂರ್ತದಲ್ಲಿ ನಕ್ಷತ್ರ ನಿಯೋಜನೆಯು ಪ್ರಮುಖ ಅಂಶವಾಗಿದೆ. ಸ್ಥಿರ ನಕ್ಷತ್ರಗಳಾದ ಉತ್ತರ ಫಾಲ್ಗುಣಿ, ಉತ್ತರಾಷಾಢ, ಉತ್ತರಾವದ್ರಪದ, ರೋಹಿಣಿ, ಮೃಗಶಿರ, ಚಿತ್ರ, ಅನುರಾಧ, ರೇವತಿ ಮುಂತಾದ ಶುಭ ನಕ್ಷತ್ರಗಳು ಮತ್ತು ಸೌಮ್ಯ ನಕ್ಷತ್ರಗಳಾದ ಹಸ್ತ, ಅಶ್ವಿನಿ, ಪುಷ್ಯ ಮತ್ತು ಅಭಿಜಿತ್ ನಕ್ಷತ್ರಗಳು ಹೊಸ ಅಂಗಡಿಯನ್ನು ತೆರೆಯಲು ಬಹಳ ಮಂಗಳಕರವಾಗಿವೆ. ಅಂಗಡಿಯನ್ನು ತೆರೆಯುವ ಸಮಯದಲ್ಲಿ ಮುಹೂರ್ತದಲ್ಲಿ ಉತ್ತಮ ಗ್ರಹಗಳ ನಿಯೋಜನೆಯ ಅಗತ್ಯವಿದೆ. ಈ ವಿಷಯದಲ್ಲಿ ಚಂದ್ರ ಮತ್ತು ಶುಕ್ರನ ಆರೋಹಣಗಳನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಲಗ್ನದ ಶುದ್ಧತೆಯನ್ನು ನಿರ್ಧರಿಸಲು 2, 10 ಅಥವಾ 11ನೇ ಮನೆಯಲ್ಲಿ ಲಾಭದಾಯಕ ಗ್ರಹ ಇರಬೇಕು ಮತ್ತು 8 ಅಥವಾ 12ನೇ ಮನೆಯಲ್ಲಿ ಯಾವುದೇ ದೋಷಪೂರಿತ ಗ್ರಹ ಇರಬಾರದು. ಜ್ಯೋತಿಷ್ಯ ತತ್ವಗಳ ಪ್ರಕಾರ ರಿಕ್ತ ತಿಥಿ ಅಂದರೆ 4, 9 ಮತ್ತು 12ನೇ ಚಂದ್ರನ ದಿನಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಿಥಿಗಳು ಅಂಗಡಿ ತೆರೆಯುವ ಸಮಾರಂಭಕ್ಕೆ ಮಂಗಳಕರವಾಗಿದೆ. ಮಂಗಳವಾರ ಹೊರತುಪಡಿಸಿ ಎಲ್ಲಾ ವಾರದ ದಿನಗಳು ಈ ಮುಹೂರ್ತಕ್ಕೆ ಮಂಗಳಕರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಅಶುಭ ಸಂಯೋಜನೆಗಳಿರುವಾಗ ಅಂಗಡಿ ತೆರೆಯುವುದನ್ನು ಮಾಡದಿರಿ. ಚಂದ್ರನು ತನ್ನ ಜನ್ಮ ರಾಶಿಯಿಂದ 4, 8 ಅಥವಾ 12ನೇ ಮನೆಗೆ ಸಂಕ್ರಮಿಸಿದರೆ 3ನೇ, 5ನೇ ಅಥವಾ 7ನೇ ಮನೆಯಲ್ಲಿ ತಾರವಿದ್ದರೆ ಮತ್ತು ದಿನ ಭದ್ರದೋಷದಿಂದ ಬಾಧಿತವಾಗಿದ್ದರೆ ಆ ದಿನ ಹೊಸ ಅಂಗಡಿ ತೆರೆಯಬಾರದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.